ಕರಾವಳಿ ಅಂದರೆ ದೈವಗಳ ತವರು. ಇಲ್ಲಿ ದೈವದ ಪವಾಡಗಳು ಅನೇಕ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಕಳೆದ 2 ತಿಂಗಳ ಹಿಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಒಂದು ವರದಿಯನ್ನು ಮಾಡಿತ್ತು. ಒಬ್ಬ ಅನ್ಯ ಧರ್ಮೀಯನ ಮೈ ಮೇಲೆ ಒಂದು ದೈವ ಆವಾಹನೆಯಾಗಿ ಆ ದೈವ ನುಡಿದಂಥ ಒಂದಷ್ಟು ವಿಚಾರಗಳು ಕರಾವಳಿಯ ಒಂದು ಪ್ರದೇಶದಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಪೆರ್ಮುದೆ ಅನ್ನುವಂಥ ಗ್ರಾಮ, ಇದು ಇಲ್ಲಿ ಒಂದು ಕಾಯರಕಟ್ಟೆ ಅನ್ನುವಂಥ ಜಾಗ ಇದೆ. ಇಲ್ಲಿ ಪಿಲಿಚಾಮುಂಡಿ ದೈವ ಕರಾವಳಿ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆರಾಧನೆಗೊಳ್ಳುವಂಥ ದೈವ. ಈ ದೈವಕ್ಕೆ ಕಳೆದ 18 ವರ್ಷಗಳಿಂದ ಆರಾಧನೆ ನಡೆಯಿದೆ. ಆ ದೈವ ಮುನಿಸಿಕೊಂಡಿತ್ತು. ಆ ಕಾರಣಕ್ಕಾಗಿ ಒಬ್ಬ ಮುಸ್ಲಿಂ ಯುವಕನ ಮೇಲೆ ಆ ದೈವ ಬಂದು ಒಂದಷ್ಟು ತನ್ನ ಪವಾಡಗಳನ್ನು ತೋರಿಸ್ತಾ ಅನ್ನುವಂಥದ್ದು. ಇನ್ನು ನನಗಿರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನಲ್ಲಿರ್ತಕ್ಕಂತಹ ಪೆರ್ಮುದೆ ಗ್ರಾಮ. ಇಲ್ಲಿ ನೋಡ್ಬೋದು ನೀವು MRPL ಅನ್ನುವಂಥ ಬಹಳ ದೊಡ್ಡ ಕಂಪನಿ, ಭಾರತ ಸರ್ಕಾರದ 2ನೇ ಅತಿ ದೊಡ್ಡ ಉದ್ಯಮ ಆಗಿರುವಂತಹ MRPL ಅನ್ನುವಂಥ ಕಂಪನಿ ಇದೆ. ಆ ಕಂಪನಿಯ ಕೆಳಭಾಗದಲ್ಲೇ ಒಂದು ಪಿಲಿಚಾಮುಂಡಿ ದೈವದ ಗಡುಪಾಡಿ ಸ್ಥಳ ಅನ್ನುವಂಥದ್ದು. ಯಾಕಂದ್ರೆ ಈ ಒಂದು ಜಾಗದಲ್ಲೇ ಆ ದೈವ ಮೊದಲಾಗಿ ಈ ಗ್ರಾಮಕ್ಕೆ ಕಾಲಿಟ್ಟದ್ದು ಅನ್ನುವಂತಹ ನಂಬಿಕೆ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಕಡೆಗಳಲ್ಲಿ ಆರಾಧನೆಗಳು ನಡೀತಾ ಇದೆ. ಕಳೆದ ಬಾರಿ ಇದೆ 18 ವರ್ಷದಿಂದ ಇಲ್ಲಿ ಆರಾಧನೆ ನಡೆದಿರಲಿಲ್ಲ. ಈ ಕಾರಣಕ್ಕಾಗಿ ಇಲ್ಲಿ ಒಂದಷ್ಟು ಪಾಳು ಬಿದ್ದ ಸ್ಥಿತಿಯಲ್ಲಿ ಈ ಜಾಗ ಇತ್ತು. ಆದರೆ ಪವಾಡ ಎನ್ನುವಂತೆ ಆ ಒಂದು ಅನ್ಯ ಧರ್ಮೀಯನ ಮೇಲೆ ಬಂದು ಆ ದೈವ ನುಡಿದಂಥದ್ದು ಮತ್ತು ಆ ಬಳಿಕದ ಪ್ರಶ್ನಾ ಚಿಂತನೆಯ ನಂತರ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಬಹಳ ಭರದಿಂದ ಸಾಗಿದೆ. ಇದೇ ಜನವರಿ 4ರಂದು ಇಲ್ಲಿ ದೊಂಪದಬೆಲೆ ನೇಮೋತ್ಸವ ಕೂಡ ನಡೀಲಿಕ್ಕೆ ಇರುವಂಥದ್ದು. ಯಾವ ರೀತಿಯ ಡೆವಲಪ್ಮೆಂಟ್ ಆಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋದ್ರೆ ಆ ಕಟ್ಟೆಗಳನ್ನು ಕಟ್ಟಿರುವಂಥದ್ದು ಮತ್ತು ಇಲ್ಲಿನ ಗಿಡಗಂಟಿಗಳನ್ನ ತೆಗೆದು ಇಲ್ಲಿ ಒಂದು ಸ್ವಚ್ಛತೆಯ ಕಾರ್ಯಗಳನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಕಂಪ್ಲೀಟ್ ಡೆವಲಪ್ಮೆಂಟ್ ಅನ್ನ MRPLನ ಯಾವ ಒಂದು ಮೇನ್ ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ನ ಹೊರಭಾಗದಲ್ಲಿ ದೈವಸ್ಥಾನಕ್ಕೆ ಮೀಸಲಿಟ್ಟಂತ ಜಾಗ ಏನಿದೆ, ಆ ಇಡೀ ಜಾಗ ಗಡುಪಾಡಿ ಸ್ಥಳ ಏನಿದೆ ಆ ಸ್ಥಳದಲ್ಲಿ ಎಲ್ಲ ರೀತಿಯಾದಂತಹ ಅಭಿವೃದ್ಧಿ ಕಾಮಗಾರಿಗಳಾಗಿದೆ. ಒಟ್ಟು ಮುಂದಿನ ದಿನಗಳಲ್ಲಿ ಇಡೀ ಅಭಿವೃದ್ಧಿ ಕಾಮಗಾರಿಗಳ ನಂತರ ಅಲ್ಲಿ ನೇಮೋತ್ಸವಕ್ಕೂ ಕೂಡ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಮಾಡಲಾಗಿರುವಂಥದ್ದು. ಒಟ್ಟು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು ಗ್ರಾಮಸ್ಥರು ಕೂಡ ಹಾಗೆ ಪ್ರತಿನಿತ್ಯ ಅಂದ್ರೆ ಕೂಡ ಇಲ್ಲಿ ಒಂದು ಶ್ರಮದಾನದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮುಂದಿನ 4 ತಾರೀಕಿಗೆ ಇಲ್ಲಿ ಆಗುವಂತಹ ಕಾರ್ಯಗಳೇನಿದೆ, ದೈವದ ಕಾರ್ಯಗಳೇನಿದೆ, ಆ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಒಟ್ಟು ಆ ಒಂದು ಘಟನೆಯ ನಂತರ ಇಲ್ಲಿ ನಿಂತಿದ್ದಂತಹ ಆರಾಧನೆಗೆ ಮತ್ತೆ ಆರಾಧನೆ ನಡೀಲಿಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಗ್ರಾಮಸ್ಥರು ಮತ್ತು ಸ್ಥಳೀಯ ಮುಖಂಡರು ಕೂಡ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸರಿಗ ಯಾವ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಮತ್ತು ಈ ಹಿಂದಿನ ಘಟನೆಗಳನ್ನು ಒಂದಷ್ಟು ಮೆಲುಕು ಹಾಕೋದು. ನಮ್ಮ ಗ್ರಾಮದೇವರಾದಂಥ ಸೋಮನಾಥ ದೇವರು ಹಾಗೂ ಗ್ರಾಮದೇವಿಗಳಾದ ಒರಿಯುಳ್ಳಾಯ 5 ಸತ್ಯಗಳನ್ನು ನೆನೆದುಕೊಂಡು ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಕೇಳಿಕೊಳ್ಳುವುದೇನೆಂದರೆ, ಬಹಳ ಒಂದು ಸಂತೋಷದ ದಿನಗಳು ನಮ್ಮ ಪೆರ್ಮುದೆಗೆ ಬಂದಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಸುಮಾರು 20 ವರ್ಷಕ್ಕೂ ಹೆಚ್ಚು ಇಲ್ಲಿ ನೇಮೋತ್ಸವ ನಡೀತಿದ್ದಂಥ ಒಂದು ಕಾಲಘಟ್ಟ ಇತ್ತು, ಅದು ನಿಂತು ಹೋಗಿತ್ತು. ಆದರೆ ನೇಮೋತ್ಸವ ಆಗಬೇಕು ಅಂತ ಹೇಳಿಕೊಂಡು ಪ್ರತಿ ವರ್ಷವೂ ದೈವ ನಮ್ಮಲ್ಲಿ ಕೇಳ್ತಾ ಇತ್ತು. ಆದರೆ ನಮಗೊಂದು ಭಯ ಇತ್ತು. ಯಾಕೆ ಅಂತ ಹೇಳಿದರೆ, ಈ ಜಾಗ ಇರುವಂತಹ ಸಮೀಪದಲ್ಲಿ MRPL ಸಂಸ್ಥೆ ಇರುವುದರಿಂದ, ಇಂಧನಕ್ಕೆ ಸಂಬಂಧಪಟ್ಟ ಸಂಸ್ಥೆ ಇರುವುದರಿಂದ ಅವರು ಒಪ್ಪಿಗೆ ಕೊಡ್ತಾರೋ ಇಲ್ವೋ ಅಂತ ಒಂದು ಆತಂಕ ನಮ್ಮಲ್ಲಿತ್ತು. ಆದರೆ ಮೊನ್ನೆ ಪ್ರಶ್ನಾಚಿಂತೆಯಲ್ಲಿ ಬಂದ ಪ್ರಕಾರ ನೀವು ಕೇಳಬೇಕು, ನಿಮಗಿಂತ ಮೊದಲು ನಾನು ಹೋಗ್ತೇನೆ, ಅವರಲ್ಲಿ ಒಪ್ಪಿಗೆ ಕೊಡುವ ಹಾಗೆ ಮಾಡ್ತೇನೆ ಎಂಬುದಾಗಿ ದೈವದ ನಮಗೆ ಅಭಯ ಆಗಿತ್ತು. ನೇಮೋತ್ಸವದಲ್ಲೂ ಅಂತ ಅಭಯ ಆಗಿತ್ತು, ಜೊತೆಗೆ ಪ್ರಶ್ನಾಚಿಂತನೆಯಲ್ಲೂ ಹಾಗೆ ಕಂಡು ಬಂತು. ಆ ವಿಶ್ವಾಸದಲ್ಲಿ, ಆ ಧೈರ್ಯದಲ್ಲಿ ನಾವೆಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ MRPL ಅಧಿಕಾರಿಗಳನ್ನೆಲ್ಲ ಭೇಟಿಯಾದೆವು. ಆದರೆ ನಮಗೆ ನಂಬಲಿಕ್ಕೆ ಅಸಾಧ್ಯವಾಗಿದೆ. ಏನು ಅಂತ ಹೇಳಿದರೆ, ನಾವು ಹೋಗಿ ಒಂದು 10 ನಿಮಿಷದಲ್ಲಿ MRPLನ ಉನ್ನತ ಅಧಿಕಾರಿಗಳು ಏನು ಸಮಸ್ಯೆ ಇಲ್ಲ, ನೀವು ಒಳ್ಳೆಯ ರೀತಿಯಲ್ಲಿ ನೇಮೋತ್ಸವ ಮಾಡಿ, ಮಾತ್ರ ಅಲ್ಲ ಇಲ್ಲಿ ಏನೆಲ್ಲ ನಿಮಗೆ ಮೂಲಭೂತ ಸೌಕರ್ಯಗಳೆಲ್ಲ ಬೇಕು ಅದನ್ನೆಲ್ಲ ಮಾಡಿಸಿ ಅಂತ ಹೇಳಿಕೊಂಡು ಒಪ್ಪಿಕೊಂಡಿದ್ದಾರೆ. ಇದು ನಮ್ಮ ದೇವರ ನಮಗೆ ಅನುಗ್ರಹ ಎಂಬುದಾಗಿ ನಾವು ಭಾವಿಸ್ತೇನೆ. ಇಲ್ಲಿನ ಅಭಿವೃದ್ಧಿ ಕಾರ್ಯಗಳಿಗೆ ಮೊದಲು ನೀವೇನು ಪ್ರಶ್ನಾಚಿಂತನೆ ಹಾಕಿದರೆ ಏನೆಲ್ಲ ಆಗಬೇಕು ಅನ್ನುವಂಥ ಮತ್ತು ಇದರ ಖರ್ಚು ವೆಚ್ಚಗಳ ವಿಚಾರಕ್ಕೆಲ್ಲ ಬಂದರೆ ಪ್ರಶ್ನಾಚಿಂತನೆ ಮಾಡಿ, ಯಾಕೆಂತೇಳಿ ತುಂಬ ಸಮಯದಿಂದ ಹಾಗೆಯೇ ಒಂದು ಅಜ್ಞಾತವಾಗಿ ಉಳಿದಂತಹ ಸ್ಥಳಕ್ಕೆ ನಾವು ಕೈ ಹಾಕುವಾಗ ನಾವು ಕೇಳಬೇಕಾಗ್ತದೆ. ಹಾಗೆ ಸಂಬಂಧಪಟ್ಟವರು ನಾವು ಕೇಳಿದಾಗ ಕೆಲವು ವಿಷಯಗಳೆಲ್ಲ ಕಂಡುಬಂದು, ಒಂದು ಅಂತ ಹೇಳಿದರೆ ನಾವು ಮೊದಲೊಂದು ಪರ್ಮನೆಂಟಾಗಿ ಶಾಶ್ವತವಾದಂಥ ಕೊಡಿಯಡಿ ದೈವದ ಚಪ್ಪರ ಮಾಡುವುದು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿದ್ದೆವು. ಆದರೆ ಅದು ಮಾಡಬಾರದು ಅಂತ ಹೇಳಿಕೊಂಡು ಕಂಡು ಬಂತು. ಯಾಕೆಂತೇಳಿದರೆ ದೈವ ವಾಯುಮಂಡಲದಲ್ಲಿ ಇಲ್ಲಿ ಸಂಚಾರ ಮಾಡುವುದು, ಆದ್ದರಿಂದ ಅದು ಮಾಡಬೇಡಿ ಅಂತ ಕಂಡು ಬಂತು. ಮತ್ತು ಇಲ್ಲಿಗೆಲ್ಲ ಹತ್ತಿರದಲ್ಲಿ ನಾವೊಂದು ತಡೆಗೋಡೆಯಾಗಿ ಕಟ್ಟುವುದು, ಆ ರೋಡಿಗೆ ಮಣ್ಣು ಬೀಳದಾಗಿ ತಡೆಗೋಡೆ ಕಟ್ಟುವ ಹಾಗೆ ಯೋಚನೆ ಇದು. ಅಲ್ಲಿಗೂ ಕೈ ಹಾಕಬೇಡಿ ಅಂತ ಒಂದು ಕಂಡು ಬಂತು. ಯಾಕೆಂತ ಅಲ್ಲಿಗೆಲ್ಲ ಅಲ್ಲಿ ನಾಗ ಸಂಚಾರ ಉಂಟು ಅಂತ ಕಂಡು ಬಂದ ಪ್ರಕಾರ ಅದನ್ನು ನಾವು ಮುಟ್ಲಿಕ್ಕೆ ಹೋಗಲಿಲ್ಲ. ಮತ್ತು ಅಲ್ಲಿ ನೇಮೋತ್ಸವ ಸ್ವಲ್ಪ ವಿಜೃಂಭಣೆ
ಮುಂಚೂಣಿಯಿಂದ ಮಾಡಿ ನನಗೆ ಅಂಥದ್ದಾಗಬೇಕು ಇಂಥದ್ದಾಗಬೇಕು ಅಂತ ಹೇಳಿ ಕಂಡು ಬಂತು. ಅದನ್ನು ಮಾಡಬೇಕು ಅಂತ ಇದ್ದರೆ ಯಾಕೆಂತ ಹೇಳಿದರೆ ಗ್ರಾಮಸ್ಥರಾದಂಥ ನಮಗೆ ತುಂಬ ಜವಾಬ್ದಾರಿ ಉಂಟು. ನಮಗೆ ಗ್ರಾಮ ದೇವರಾದಂಥ ಸೋಮನಾಥ ದೇವರ ಉತ್ಸವದ ಜವಾಬ್ದಾರಿ ಉಂಟು. ಮತ್ತು ನಮ್ಮ ಗ್ರಾಮ ದೈವಗಳದ್ದು ಒಂದು ವರ್ಷದಲ್ಲಿ ನಮಗೊಂದು 6 ನೇಮೋತ್ಸವ ಆಗ್ತದೆ. ಗ್ರಾಮಸ್ಥರಿಗೆ ನಮಗೆ ಮತ್ತು ಗ್ರಾಮ ಚಿಕ್ಕದಾಗಿದೆ, ಯಾಕೆಂತ ಹೇಳಿದರೆ ಭೂಸ್ವಾಧೀನಗೊಂಡ ಮೇಲೆ ನಮ್ಮ ಗ್ರಾಮ ಕೂಡ ಸಣ್ಣದಾಗಿದೆ. ಆಗಿರುವಾಗ ಇದು ಒಂದು ಹೊಸತಾದಂಥ ನೇಮೋತ್ಸವ ಮಾಡುವುದು ಹೇಗೆ, ಅಭಿವೃದ್ಧಿ ಕಾರ್ಯಗಳಿಗೆ ಏನು ಮಾಡುವುದು ಎನ್ನುವಂಥ ಯೋಚನೆಯಲ್ಲಿ ಇದ್ದಾಗ ದೈವ ಹೇಳಿತು ಎನ್ನುವಂತೆ ಅಲ್ಲಿ ಕಂಡು ಬಂತು ಎಂದು ಹೇಳಿದರೆ, ನೀವು ಮುಂದುವರಿಯಿರಿ, ಎಲ್ಲರಿಗೂ ಬುದ್ಧಿ ನಾನು ಕೊಡ್ತೇನೆ, ಅದಕ್ಕೆ ನಿಧಿ ಸಂಗ್ರಹ ಆಗುವಾಗೆ ಮಾಡ್ತೇನೆ. ಮತ್ತು ಈಗ ನಿಮ್ಮ ಜಾಗ ಹೋಗಿ ಗ್ರಾಮಸ್ಥರು ದೂರ ಆದರೂ ಸಹ ಈಗ ನಮ್ಮ ಸ್ವಾಧೀನ ನಮ್ಮ ಅಧಿಕಾರ ಇರುವಂಥ ಭೂಮಿಯಲ್ಲಿ ಯಾರೆಲ್ಲ ಅಲ್ಲಿ ಇದ್ದಾರೋ ಅವರೇ ನನಗೆ ಗ್ರಾಮಸ್ಥರು ಅಂತ ಹೇಳಿದರೆ, ಕಂಪೆನಿಯಲ್ಲಿ ಇರುವಂಥ ಎಲ್ಲ ದುಡಿಯುವವರೆಲ್ಲರೂ ಅವರು ನನಗೆ ಗ್ರಾಮಸ್ಥರೇ. ಅವರನ್ನೆಲ್ಲ ವಿಷಯವನ್ನು ಹೇಳಿ ಖಂಡಿತವಾಗಿಯೂ ಇದಕ್ಕೆ ಸಹಕಾರ ಬರ್ತದೆ ಅಂತ ಹೇಳಿಕೊಂಡು ಕಂಡು ಬಂತು. ಅದೇ ಪ್ರಕಾರ ನಾವು ಮುಂದುವರಿದ್ದೇವೆ. ದೇವರ ದಯದಿಂದ, ದೈವಗಳ ಅನುಗ್ರಹದಿಂದ ನಮಗೆ ಪೂರಕವಾಗಿ ಎಲ್ಲ ವ್ಯವಸ್ಥೆಗಳೆಲ್ಲ ಆಗ್ತಾ ಉಂಟು. ಇಲ್ಲಿನ ಆಚರಣೆಗಳು ನಿಲ್ಲಲಿಕ್ಕೆ ಕಳೆದ 18 ವರ್ಷಗಳಿಂದ ಒಂದು MRPL ಅನ್ನುವಂಥ ಸಂಸ್ಥೆ ಕಾರಣ ಅನ್ನುವಂಥದ್ದು. ಅಂದರೆ ಅಲ್ಲಿ ತಾಂತ್ರಿಕವಾಗಿ ಅವರಿಗೂ ಕೆಲವೊಂದು ಕಡೆ ನಿರ್ಬಂಧಗಳಿರುತ್ತೆ. ಆದರೆ ಈಗ ಅವರ ಸಹಕಾರ ಹೇಗಿದೆ? ಈಗ ಖಂಡಿತವಾಗಿ ನಾನು ಮೊದಲೇ ಹೇಳಿದ್ದೇನೆ, ಅವರದ್ದು ಒಳ್ಳೆಯ ಸಹಕಾರ ಇತ್ತು. ನಾವು ಹೇಳಿದಾಗ ನಮಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಜೊತೆಗೆ ಆಗಾಗ ಇಲ್ಲಿ ಬಂದು ಇಲ್ಲಿ ಮೇಲ್ವಿಚಾರಣೆಯನ್ನು ಕೂಡ ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಕೆಲಸ ಕಾರ್ಯಗಳಾಗುವಾಗ ಇಲ್ಲದಿದ್ದರೆ ಕೆಲವು ನಿರ್ಬಂಧಗಳುಂಟುಂಟು ಹತ್ತಿರ ಇರುವಾಗ, ಅಲ್ಲಿ ಇದು ಕಡಿಬಾರದು, ಹೊಂಡ ತೆಗಿಬಾರ್ದು ಅಂತ. ಆದರೆ ಎಲ್ಲೂ ಸಹ ನಮಗೊಂದು ಹೇಳ್ತಾರೆ, ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಇದು ಮಾಡಿ, ಏನು ತೊಂದರೆ ಆಗದಾಗೆ. ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಜೊತೆಗೆ ನಾಡಿದ್ದು 4 ತಾರೀಕಿಗೆ ಆಗುವಂಥ ನೇಮೋತ್ಸವದಲ್ಲಿ ಏನೆಲ್ಲ ಆಗಬೇಕು, ನೀರಿನ ವ್ಯವಸ್ಥೆ ಬೇಕಾದರೆ ಅಥವಾ ಟೆಂಪರರಿ ಟಾಯ್ಲೆಟ್ ಏನೆಲ್ಲ ಆಗಬೇಕು ನಾವು ನಿಮಗೆ ಮಾಡಿಕೊಡ್ತೇವೆ ಅನ್ನುವಂಥ ವಿಶ್ವಾಸವನ್ನು ನಮಗೆ ಕೊಟ್ಟಿದ್ದಾರೆ, ಭರವಸೆಯನ್ನು ನೀಡಿದ್ದಾರೆ. ಮತ್ತು ಇಲ್ಲಿ ಕಾಮಗಾರಿಯ ವಿಷಯದಲ್ಲೂ ಅಷ್ಟೇ, ನಮ್ಮಿಂದ ಸಾಧ್ಯವಾದಷ್ಟು ನಮಗೆ ಎಷ್ಟು ಅವರದ್ದು ಕಂಪನಿದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದಕ್ಕೆ ಸಂಬಂಧಪಟ್ಟಾಗಿ ಅದಕ್ಕೆ ತೊಡಕಾಗದಾಗಿ ಇದಕ್ಕೆ ಸಹಾಯವನ್ನು ಮಾಡ್ತೇನೆ ಎಂಬುದಾಗಿ ಹೇಳಿದ್ದಾರೆ. MRPL ಸಂಸ್ಥೆಗೆ ನಾವೆಲ್ಲ ಗ್ರಾಮಸ್ಥರು ಕೃತಜ್ಞರು. ಸರ್, ಈಗ ಕಳೆದ ಬಾರಿ ಕೂಡ ನೀವು ಮಾತನಾಡಿದ್ರಿ, ನಾವು ಕೇಳಿದ್ವಿ ದೈವಾರಾಧನೆ ನಿಂತು ಹೋದ ದೈವಾರಾಧನೆ ಮತ್ತೆ ಆರಂಭ ಆಗಿರ್ತಕ್ಕಂಥದ್ದು. ಯಾರೋ ಒಂದು ಒರಿಸ್ಸಾದ ಕಾರ್ಮಿಕನಿಗೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಪ್ರಶ್ನಾ ಚಿಂತನೆ ಎಲ್ಲ ಆಗ್ತದೆ. ಈಗ ಏನು ಅನ್ನಿಸ್ತಾ ಇದೆ ಈ ವಿಷಯದಲ್ಲಿ ಏನಂತಂದರೆ, ಪ್ರಶ್ನಾ ಚಿಂತನೆಯಲ್ಲಿ ಒಂದು ಒರಿಸ್ಸಾದ ಮುಖಾಂತರ ನಮಗೆ ಅಲ್ಲಿ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಒಂದು ಕಂಡು ಬಂತಂದ ಅದು ಒಂದು ನಮಗೆ ಒಳ್ಳೆಯ ಸೂಚನೆ ಕೊಟ್ಟದಂತ ಅನಿಸ್ತದೆ. ಯಾಕೆಂದರೆ 20 ವರ್ಷದಿಂದ ಇದು ಒಂದು ಉಳಿದು ಹೋದಂಥ ಒಂದು ಕಾರ್ಯಭಾಗವನ್ನು ನಮಗೆ ಮುಂದುವರಿಸುವಂಥದ್ದು ಒಂದು ಯೋಗ ಈ ವರ್ಷಕ್ಕೆ ಸಿಕ್ಕಿದ್ದು, ಅದು ನಮ್ಮದು ಒಳ್ಳೆಯ ವಿಷಯ ಆಗಿದೆ. ನಾಡ್ದು ಯಾವ ರೀತಿಯಾಗಿ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ? ನಾಡ್ದು ಜನವರಿ 4 ತಾರೀಕಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ರೀತಿಯಿಂದ ಈ ಗ್ರಾಮಸ್ಥರು ಮತ್ತು ಇದಕ್ಕೆ ಸಂಬಂಧಪಟ್ಟ ಕಂಪನಿಯವರನ್ನೆಲ್ಲ ಸರ್ಕೊಂಡು ಒಳ್ಳೆಯ ರೀತಿಯಲ್ಲಿ ಮಾಡಿಸಬೇಕಂತ ನಾವು ನೆನೆಸಿಕೊಂಡಿದ್ದೇವೆ. ದೇವರ ದಯ ಮತ್ತು ದೇವಗ್ರಹಗಳಿಂದ ಒಳ್ಳೆಯ ರೀತಿಯಿಂದ ಆಗ್ತದೆ ಅಂತ ನಮಗೆ ನಂಬಿಕೆ ಇದೆ. ಏನು ಅನ್ನಿಸ್ತಾ ಇದೆ? ಶ್ರೀ ನಮ್ಮ ಊರು ಪೆರ್ಮುದೆ, ಸೋಮನಾಥ ದೇವರು ನಮ್ಮ ಗ್ರಾಮ ದೇವರು. ಅಲ್ಲಿ ಒಂದು ಪ್ರಶ್ನಾ ಚಿಂತನೆ ಅಂತ ಕಾರ್ಯಕ್ರಮ ಆದಾಗ ಒಂದು ಅನ್ಯಧರ್ಮೀಯ ಹುಡುಗನಿಗೆ ಮೈ ಮೇಲೆ ಒಂದು ದರ್ಶನದ ಥರ ಬಂತು. ಅದು ಪ್ರಶ್ನಾ ಚಿಂತನೆಯಲ್ಲಿ ಕೇಳಿದಾಗ ಇಲ್ಲಿದು ಬಾಕಿ ಇತ್ತ ಕೆಲಸ ಆಗಬೇಕು, ಇಲ್ಲದ್ರೆ ಎಲ್ಲ ಊರಿನವರಿಗೆ ಮತ್ತು ಕಂಪನಿಯವರಿಗೆಲ್ಲ ತೊಂದರೆ ಇದೆ ಅಂತ ಗೊತ್ತಾಯ್ತು ನಮಗೆ. ಅದಕ್ಕೆ ಊರಿನವರೆಲ್ಲ ಸೇರಿ ಇಲ್ಲಿ ಬಂದು ಫಸ್ಟ್ ನಾವೊಂದು ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡಿ ದೊಡ್ಡ ದೊಡ್ಡ ಕಂಪನಿಯವರಿಗೆ ಹೋಗಿ ಅವರನ್ನು ಮೀಟ್ ಮಾಡಿ ಅವರದ್ದೆಲ್ಲ ಅನುಮತಿ ತಗೊಂಡು ಈ ಕೆಲಸ ಶುರು ಮಾಡಿದೆವು. ಆಮೇಲೆ ಎಲ್ಲ ಸಹಕಾರ, ಒಳ್ಳೆ ಸಹಕಾರ ಕೊಟ್ಟರು ಅವರು ಎಲ್ಲ. ಇಲ್ಲಿ ಒಂದು 2-3 ಕಂಪನಿಯವರು ಒಳ್ಳೆ ಸಹಕಾರ ಕೊಟ್ಟರು. ಊರಿನವರೆಲ್ಲ ಭಾಳ ಸಪೋರ್ಟ್ ಕೊಟ್ಟರು ನಮಗೆ. ಅದಕ್ಕೂ ಇಲ್ಲ 4 ತಾರೀಕಿಗೆ ನೇಮ ಆಗ್ತದೆ, ಒಳ್ಳೆ ಚೆನ್ನಾಗಿ ಸಹಕಾರದಿಂದಲೇ ಆಗ್ತದೆ. ದೈವದು ಪ್ರಮುಖವಾದ ದೈವದ ಆಶೀರ್ವಾದ, ಅದೇ ಮುಖ್ಯ. ಇದಿಷ್ಟು ಗ್ರಾಮಸ್ಥರ ಮಾತು. ಒಟ್ಟಾರೆಯಾಗಿ ಏನಂದ್ರೆ, ಇದು ನಿಜಕ್ಕೂ ಕೂಡ ದೈವದ ಪವಾಡ. ಕಳೆದ ಹಲವಾರು ವರ್ಷಗಳಿಂದ ನಿಂತಿದ್ದಂಥ ಆಚರಣೆಗೆ ಮತ್ತೆ ಇಲ್ಲಿ ಒಂದು ವೇದಿಕೆ ಸಿಗ್ತಾ ಇದೆ, ಮತ್ತೆ ಆಚರಣೆ ಆಗ್ತಾ ಇದೆ. ಇಡೀ ಗ್ರಾಮವೇ ಅದನ್ನ ಆ ವಿಚಾರದಲ್ಲಿ ಒಂದು ಸಂಭ್ರಮ ಪಡುವಂತಹ ದಿನಕ್ಕೆ ಪೆರ್ಮುದೆ ಅನ್ನುವಂಥ ಗ್ರಾಮ ಸಾಕ್ಷಿ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.